ಒಂದು ಉತ್ತಮವಾದ ಹೊಡೆತ ಆಫ್ ಸೈಡ್ನಲ್ಲಿ ರಜಾಕ್ ಅವ್ರ ಕೈಯಲ್ಲಿ ಅತಿ ಸುಲಭವಾಗಿ ಈ ಒಂದು ಬಾಲನ್ನು ತೆಗೆದುಕೊಂಡಿದ್ದಾರೆ. ಕೇವಲ 1 ರನ್ ಮಾತ್ರ. ಮತ್ತೊಂದು ಉತ್ತಮವಾದ ಎಸೆತ, ರನ್ ಔಟ್ ಆಗುವ ಸಾಧ್ಯತೆ. ಅತ್ಯುತ್ತಮವಾದ ಫೀಲ್ಡಿಂಗ್ ಪ್ರದರ್ಶನದಲ್ಲಿ ಕಾದರ್ ಕಡೆಯಿಂದ ಅತಿ ಸುಲಭವಾಗಿ ರನ್ ಔಟ್ ಅನ್ನು ತೆಗೆದುಕೊಂಡಿದ್ದಾರೆ ಪಿಂಕೆಟ್ಸ್ ತಂಡದವರು. ಒಂದು ಉತ್ತಮವಾದ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು ಕಾದರ್ ಅವ್ರ ಕಡೆಯಿಂದ. ಅದೇ ರೀತಿ ಅತ್ಯುತ್ತಮವಾದ ಕೀಪರ್ ಅಂತಾನೆ ಹೇಳ್ಬೋದು ಪ್ರಕಾಶ್ ರಾಠೋಡ್ ಅವ್ರ ಕಡೆಯಿಂದ. ಅತಿ ಸುಲಭವಾಗಿ ರನ್ ಔಟ್. ಯಾಕೋ ಏನೋ ಶಿವಾಜಿ ವಾರಿಸ್ ಅವರು ಸಂಕಟದಲ್ಲಿ ಸಿಗ್ತಾ ಇದ್ದಾರೇನೋ ನಂಗೆ ತುಂಬಾನೇ ಅನಿಸ್ತಾ ಇದೆ. ಈ ರೀತಿ ವಿಕೆಟ್ಗಳು ಹೋದ್ರೆ ಗೆಲ್ಲಲು ತುಂಬಾನೇ ಕಷ್ಟ ಆಗುತ್ತೆ. ಲೋ ಸ್ಕೋರ್ನಲ್ಲಿ ತುಂಬಾ ಮ್ಯಾಚ್ಗಳು ನೋಡಿದ್ದೀವಿ. ಇವೇ ಸ್ಕೋರ್ಗಳು ತುಂಬಾನೇ ಡೇಂಜರ್ ಆಗಿರುತ್ತವೆ. ಈ ರೀತಿ ವಿಕೆಟ್ಗಳು ಹೋದ್ರೆ ಪಂದ್ಯವನ್ನು ಕೈ ಬಿಡಬೇಕಾಗುತ್ತೆ ಶಿವಾಜಿ ವಾರಿಯರ್ಸ್ ತಂಡದವರು. ಮತ್ತೊಬ್ಬ ಆಟಗಾರ ಬಂದ ಗಜೇಂದ್ರಗಢದ ಬಿಗ್ ಹಿಟ್ಟರ್ ಕಿಂಗ್ ಕೊಹ್ಲಿ ಅವರು, ನಾಗರಾಜ್ ಪವಾರ್ ಅವರು ಅತ್ಯುತ್ತಮವಾದ ಇವರು ಕೂಡ 7 ವರ್ಷ ಕಾಲ ಪಿಂಕ್ ಹಿಟ್ಟರ್ಸ್ ತಂಡದಲ್ಲಿ ಆಡಿದ್ರು ನಾಗರಾಜ್ ಪವಾರ್ ಅವರು. ಒಳ್ಳೆಯ ಬೌಲಿಂಗ್ ಅಂತಾನೆ ಹೇಳ್ಬೋದು. ಅಲ್ಲಿ ಸ್ಲಿಪ್ ಇದ್ದಿದ್ರೆ ಮುಂದ್ಗಡೆ ಮೊದಲನೇ ಬಾಲಲ್ಲಿ ವಿಕೆಟ್ ತೆಗೆದುಕೊಳ್ತಿದ್ರು ವಿಕ್ಕಿ ಅಣ್ಣವರು. ಉತ್ತಮವಾದ ಬೌಲಿಂಗ್ ಪ್ರದರ್ಶನ, ಅದ್ಭುತವಾದ ಚೇರಪ್ ಅಂತಾನೆ ಹೇಳ್ಬೋದು ತಂಡಕ್ಕೆ ವಿನಾಯಕ್ ಜರ್ದಾರ್ ಅವರ ಕಡೆಯಿಂದ. ಒಳ್ಳೆಯ ಹೊಡೆತ, ಆದರೆ ಫೀಲ್ಡರ್ ಕೈಯಲ್ಲೇ ಹೋಗಿದೆ. ಬ್ಯಾಕ್ ಫೀಲ್ಡಿಂಗ್ ನಲ್ಲಿ ಇದ್ರು ಕೂಡ ದೀಪಕ್ ರಾಠೋಡ್ ಅವರು ನೀವು ಬಿಟ್ರು ನಾ ಇದೀನಿ ಹಿಂದೆ, ಯಾವುದೇ ರನ್ ಕೊಡೋದಿಲ್ಲ ಅಂತ. ಮತ್ತೊಂದು ಒಳ್ಳೆಯ ಬೌಲಿಂಗ್ ಅಂತಾನೆ ಹೇಳ್ಬೋದು. ಕೇವಲ 1 ರನ್ ನೀಡಿದ್ದಾರೆ. ಯಾವುದೇ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ನೀಡ್ತಾ ಇಲ್ಲ ವಿಕಿ ರಾವೇಗ್ ಅವರು. ಇದೇ ಗ್ರೌಂಡಿನಲ್ಲಿ ಹುಟ್ಟಿ ಬೆಳೆದು ಆಡಿ ಆಡಿ ಒಂದು ತಲವಾರ್ ತಯಾರಾಗಿದೆ. ನಾಗು ಅಣ್ಣ ಆಡಬೇಕು, ತಂಡವನ್ನು ಗೆಲ್ಲಿಸಬೇಕು ಅಂತ ಉತ್ಸಾಹ ಇರುತ್ತದೆ. ರಿವರ್ಸ್ ಪ್ರಯತ್ನ, ಅಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಫೀಲ್ಡರ್ ಕೈಯಲ್ಲಿ ಯಾವುದೇ ರೀತಿ ಮಧ್ಯದಲ್ಲಿ ಬಿತ್ತು. ಓವರ್ ಕಂಪ್ಲೀಟ್ ಆಗಿದೆ. 3 ಓವರ್ ಮುಕ್ತಾಯಕ್ಕೆ 18 ರನ್ನುಗಳು 2 ವಿಕೆಟ್ ನಷ್ಟಕ್ಕೆ. 3 ಓವರ್ ಮುಕ್ತಾಯಕ್ಕೆ 18 ರನ್ನುಗಳು 2